ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹೆತ್ತವರು ಮಕ್ಕಳಿಗೆ ಆತ್ಮವಿಶ್ವಾಸ ತುಂಬುವ ಕಾಳಜಿ ವಹಿಸಬೇಕು. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಕರ್ಮದ ಹಾದಿಯನ್ನ ತ್ಯಜಿಸಿ ಉತ್ತಮ ನೀತಿ ನಿಯಮಗಳ ಮಾರ್ಗದಲ್ಲಿ ನಡೆದರೆ ಭಗವಂತನ ಕೃಪೆ ಲಭಿಸುತ್ತೆ ಅಂತ ಶ್ರೀಧರ ಮುರುಡಿ ಹಿರೇಮಠದ ಬಸವಲಿಂಗೇಶ್ವರ ಮಹಾಸ್ವಾಮೀಜಿ ಹೇಳಿದ್ದಾರೆ. ಪಟ್ಟಣದ ಶ್ರೀ ಮುಖ್ಯ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಸೋಮವಾರ ನಡೆದ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ 24ನೇ ವರ್ಷದ ಪೀಠಾರೋಹಣ ಮಹೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಕ್ತರು ಧಾರ್ಮಿಕ ಆಚರಣೆಯಲ್ಲಿ ತನು ಮನ ಧನದಿಂದ ಭಾಗವಹಿಸಿ ಪರಸ್ಪರ ಗೌರವ ಹಾಗೂ ಭಕ್ತಿಯನ್ನ ಪ್ರದರ್ಶನ ಮಾಡಿದಾಗ ಸಮಾಜದಲ್ಲಿ ಐಕ್ಯತೆ ಮೂಡಿ ಆಧ್ಯಾತ್ಮಿಕ ಶಕ್ತಿ ವೃದ್ಧಿಯಾಗುತ್ತೆ. ಧಾರ್ಮಿಕ ಕಾರ್ಯದಲ್ಲಿ ಕೈಜೋಡಿಸುವುದು ಕೇವಲ ಸಂಪ್ರದಾಯವಲ್ಲ, ಅದಕ್ಕೆ ಆಳವಾದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವಿದೆ ಎಂದಿದ್ದಾರೆ. ನಮ್ಮ ಸಂಸ್ಕೃತಿಗೆ ಪಾಶ್ಚಿಮಾತ್ಯರು ಮಾರು ಹೋಗಿ ಅದನ್ನ ಸ್ವೀಕರಿಸುತ್ತಿರುವಾಗ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಮೂಲ ಸಂಸ್ಕೃತಿಯನ್ನ ಮರೆತಿರುವುದು ಆತಂಕಕಾರಿ ಸಂಗತಿ ಎಂದಿದ್ದಾರೆ. ಪೂರ್ವಜರು ನಂಬಿಕೆಯೊಂದಿಗೆ ಬದುಕು ಬಾಳಿದ ಧಾರ್ಮಿಕತೆಯನ್ನ ಮರೆತರೆ ನಮ್ಮದೇ ಸಂಸ್ಕೃತಿಯನ್ನ ನಾವು ಕಳೆದುಕೊಂಡಂತಾಗುತ್ತೆ ಎಂದಿದ್ದಾರೆ. ಇಂತಹ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಿದರೆ ಮುಂದಿನ ಪೀಳಿಗೆಗೆ ಸೌಹಾರ್ದಯುತ ಜೀವನಕ್ಕೆ ಸಹಕಾರಿಯಾಗುತ್ತೆ ಎಂದಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ದ ಮೈಳ್ಳಿಯ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಜಿಗರೆಯ ಶ್ರೀ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಮಾತನಾಡಿ, ಬಸವಲಿಂಗೇಶ್ವರ ಸ್ವಾಮೀಜಿಯವರು ಜಾತಿ ಭೇದವಿಲ್ಲದೆ ಮಾನವ ಜೀವನಕ್ಕೆ ಮೌಲ್ಯ ತುಂಬುವ ಕಾರ್ಯದಲ್ಲಿ ಮಠದ ಮೂಲಕ ಅಪಾರ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದಿದ್ದಾರೆ. ಶ್ರೀಗಳು ಪ್ರತಿದಿನ ಭಕ್ತರಿಗೆ ಉಚಿತ ಯೋಗಾಸನ ತರಬೇತಿ ನೀಡುತ್ತಿರುವುದರ ಜೊತೆಗೆ ಭಕ್ತರಿಗಾಗಿ ಹಾಗೂ ನಾಡಿಗಾಗಿ ಅನೇಕ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ತಾವೇ ಗೋಶಾಲೆ ಪ್ರಾರಂಭಿಸಿ ಪ್ರಾಣಿ ಪಕ್ಷಿ ಪ್ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದು ಈ ಭಾಗದಲ್ಲಿ ನಡೆಯುವ ದೇವರು ಅಂತ ಪ್ರಸಿದ್ಧರಾಗಿದ್ದಾರೆ ಎಂದಿದ್ದಾರೆ. ಹಣ, ಅಂತಸ್ತು ಹಾಗೂ ಅಧಿಕಾರದಿಂದ ಶಾಂತಿ ದೊರೆಯೋದಿಲ್ಲ. ಅವೆಲ್ಲವನ್ನ ಮೀರಿ ಶಾಂತಿ ಮತ್ತು ನೆಮ್ಮದಿ ನೀಡುವ ಶಕ್ತಿ ಧರ್ಮದಲ್ಲಿ ಇದೆ. ಆದ್ದರಿಂದ ಧರ್ಮ ಪಾಲನೆ ಪ್ರತಿಯೊಬ್ಬರ ಕರ್ತವ್ಯ ಎಂದಿದ್ದಾರೆ. ದುರಿತ ಅಂದ್ರ ದುಷ್ಟ ವಿಚಾರಗಳ ದೂರ ಇಡಬೇಕಂತ ಅದಕ್ಕ ನಿಜಗುಣ ಶಾಸ್ತ್ರ ಇವತ್ತ ಎಲ್ಲಾದ ನಡೆದಂತಂದ್ರ ಹುಬ್ಬಳ್ಳಿಯ ದ್ರಾಕ್ಷಿ ಮಠ ಪ್ರತಿ ವರ್ಷ ದಿವಸ ಬೆಳಿಗ್ಗೆ 8 ಗಂಟೆಗೆ ನಿಜಗುಣ ಶಾಸ್ತ್ರ ಇವತ್ತಿಗೂ ನಡೀತೈತಿ. ಆ ನಿಜಗುಣ ಶಾಸ್ತ್ರವನ್ನು ಪದ್ಯವನ್ನು ಓದಿದಾಗ ಮಾತ್ರ ಅರ್ಥ ಆಗಲಿ ಸಾಧ್ಯ ಆಗ್ತಾ ಇದೆ. ಅದಕ್ಕೆ ದುರಿತ ಕರ್ಮವ ದುರ್ವಿಚಾರವನ್ನ ಕಿವಿಗೆ ಎಂದು ಹಾಕಬಾರ್ದಂತ. ಈ ಕಡೆ ಕೇಳಬೇಕು, ಈ ಕಡೆ ಬಿಡಬೇಕು. ಎಲ್ಲ ನಾವು ಇಟ್ಕೊಂಡ್ಬಿಟ್ಟು ಅಂತಂದ್ರೆ ಕೆಟ್ಟ ಹೋಗ್ಬಿಡ್ತೇವೆ. ಹಾಗೆ ಗುರುವಿನ ಅಂದ್ರೆ ತಂದೆ ತಾಯಿ. ಅದಕ್ಕೆ ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು, ನೀತಿ ತಪ್ಪಿ ನಡೆದು ನೀನು ನರಕ ತಪ್ಪದೆ. ಅಂದ್ರೆ ಇಲ್ಲಿ ತಂದೆ ಬೇರೆ ಅಲ್ಲ, ಗುರು ಬೇರೆ ಅಲ್ಲ, ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿ ಬೇರೆ ಅಲ್ಲ, ಆ ಪರಮಾತ್ಮ ಬೇರೆ ಅಲ್ಲ. ಒಂದು ಭಾವನೆ ಇಟ್ಟುಕೊಂಡು ಶ್ರೀ ಗುರು ವಚನೋಪದೇಶವನ್ನು ಆರಿಸಿ ದಾಗಳ ಮುದುಮರನಿದ್ದೀವಿ. ಮುಕ್ತಿಯಾನ ಹೆಂಗ್ ಸಿಗತೈತೆ ಅಂತಂದ್ರೆ ಸೇವಾ ಮಾಡ್ಬೇಕು. ಇವತ್ತು ನಾವು ಅಡಿಗೆ ಸೇವಾ ಮಾಡಕ್ತಾರ, ತುಲಾಭಾರ ಸೇವಾ ಮಾಡಕ್ತಾರ, ಕಸ ಹೊಡೆಯುವಂತ ಸೇವಾ, ಹಣ್ಣು ಕೊಡುವಂತ ಸೇವಾ, ಮಾಲೆಯನ್ನು ಕೊಡುವಂತ ಸೇವಾ. ಇಂಥ ಸೇವೆಯನ್ನು ಮಾಡೋದ್ರಿಂದ ಮಾತ್ರ ಸಂತೋಷ ಆಗ್ತಾ ಇದೆ. ನಮ್ಮ ಶಿಷ್ಯ ಸೇವೆ ಮಾಡಿದ ನಾವು ಒಂದು ಗುರುಗಳು ಒಂದು ತ್ರಿಕರಣ ಪೂರ್ವಕವಾಗಿ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದ ನೃತ್ಯವನ್ನು ಮಾಡಿದರು. ಅವರಿಗೆ ಒಂದೊಂದು ಹಣ್ಣನ್ನು ಕೊಟ್ಟು ಪೂಜೆರು. ಅಂದ್ರೆ ಇವತ್ತು ಆ ಕೀರ್ತಿ ಬೆಳೆಯುವಂತಹದ್ದು, ಮಕ್ಕಳನ್ನ ಕೀರ್ತಿ ಬೆಳೆಯುವಂತಹ ಶಕ್ತಿ ಅದು ಎಲ್ಲೈತೆ ಅಂತಂದ್ರೆ ಶ್ರೀ ಗುರುವಿನ ವಚನ ಉಪದೇಶ ಆಶೀರ್ವಚನ ಒಳಗೈತಿ. ಅದಕ್ಕಾಗಿ ಮೈಲಾರಲಿಂಗ ಬಸವ ಶರಣರು ಒಂದ ಕಾಲಿಂದ ನಿಂತ್ಕೊಂಡು ವಚನೋಪದೇಶ ಅಂದ್ರೆ ಶ್ರೀ ಗುರು ಸಕ್ರಿಯ ಆಗರ ಸುಜ್ಞಾನ ಗುರವೇ ಭಕ್ತರ ಕಲ್ಪ ತೊರೆ ಸಜ್ಜನಮನ ಅಂತ ಮಾತನ್ನು ಹೇಳಿದಲ್ಲ. ಆ ಸಜ್ಜನ ತ್ರಿಪದಿಯನ್ನ ಒಂದೇ ಕಾಲಿನಲ್ಲಿ ನಿಂತ್ಕೊಂಡು ಆ ಒಂದು ಶ್ರೀ ಗುರುವಿನ ತ್ರಿಪದಿಯನ್ನು ಬರೆದಿದ್ದಾರೆ. ಅಂತ ಒಂದು ಶಕ್ತಿಯನ್ನ ಪಡೆಯುವಂತಹದ್ದು ಶಿಷ್ಯರು. ಇವತ್ತ ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿ ಸಂಸ್ಥೆಯನ್ನು ನಡಬೇಕಾದ್ರೆ, ಇವತ್ತು ಯೋಗಾಸನ ನಡಬೇಕಾದ್ರ ಅವರಲ್ಲಿ ಯಾವ ಶಿಷ್ಯನಾದವನು ಗುರುವಿನಲ್ಲಿ ಒಂದು ಅಂತಃಕರಣ ಇದ್ದಾಗ ಮಾತ್ರ ಪುಣ್ಯ ಕಾರ್ಯವನ್ನ ಇದು ಎಷ್ಟು ವರ್ಷ ಅಂತಂದ್ರೆ 24 ವರ್ಷ ಗಂಟೆ ನೀವೆಲ್ಲ ನಡೆದುಕೊಂಡು ಬಂದಿದ್ದಾರೆ. ತಾವೆಲ್ಲ ಒಂದು ವರ್ಷದಾಗ 4-5 ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲವನ್ನ ಕಾರ್ಯಕ್ರಮ ತಾವೆಲ್ಲರೂ ಶ್ರಮ ವಹಿಸಿ ಅದಕ್ಕೆ ಹಣವಿದ್ದಾಗಲೇ ಭಕ್ತಿ, ಘನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯಾತ್ಮ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಅಧಿಕಾರ ಇದ್ದಾಗ ವಯಸ್ಸಿದ್ದಾಗ ಮಾತ್ರ ಅಂತಂದ್ರೆ ನಮ್ಮ ಯಾವ ಗೋಮಾತೆಗೆ ಕೊಡಬೇಕು. ಇವತ್ತು ನೋಡಿ ವೇದಿಕೆಗಳೇನ ಇಲ್ಲೇನ ಮೂರ್ತಿ ಮಾಡಿದ ಅತಿಥಿಗಳು ಅಮಾವಾಸ್ಯೆಗೊಮ್ಮೆ ಆಕಳಿಗೆ ಪ್ರಸಾದವನ್ನ ಬುದ್ಧಿಯನ್ನು ಮಾಡಿ ಹೋಗ್ತಾರೆ. ಇಂಥ ಒಂದು ತ್ಯಾಗವನ್ನ, ಇಂಥ ದಯಾಮಯ ಯಾರಂತಂದ್ರೆ ಇವತ್ತಿನ
ಒಂದು ಅಂತಃಕರಣೆಯನ್ನು ದಯಾಮಯ ಅಂತಂದ್ರೆ ಎಲ್ಲ ಸರ್ವ ದಯಾಮಯ ಅಂತ ಯಾರಂದ್ರೆ ಇವತ್ತು ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಂತ ಮಾತನ್ನ ಇವತ್ತು ಆನಂದವಾಗಿ ಹೇಳಬೇಕಾಗ್ತಾ ಇದೆ. ಇವತ್ತು ನಾನು ಇಲ್ಲಿ ಬರಬೇಕಾದ್ರೆ ಕೊಟ್ಟೋಗಿ ಗ್ರಾಮ ಇವತ್ತು ಪುರಾಣ ಪ್ರಾರಂಭ ಆ 7 ಗಂಟೆಗೆ ಚಲೋ ಮಾಡಿ 8 ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಅಂದ್ರೆ ಪ್ರಾರಂಭಕ್ಕೆ ನಮ್ಮ ಆತ್ಮೀಯವಂತ ಆಗಿರುವಂತ ನಮ್ಮ ಗುರುಗಳು, ಯಾಕಂದ್ರೆ ಮಾನ್ಯ ಸಿದ್ದೇಶ್ವರ ಕೊಳ್ಳಕ್ಕೆ ನಾವು ಒಂದು ಪಟ್ಟಾಧಿಕಾರಿ ಆಗ್ಬೇಕಾದ್ರೆ ನಮ್ಗೆ ಗುರುಗಳು ಅಧಿಕಾರ ಕೊಟ್ಟ ಗುರುಗಳು ಇವರು. ಇವತ್ತಿಗೆ 1 ವರ್ಷ ಆಯ್ತು ಅವರು ನಾವು ಕಬ್ಬಾಳಾಚಾರ್ಯ ಉತ್ಪತ್ತಿ ಸ್ವಾಮಿಗಳು ಕುಂಭಮೇಳ ಅಂದ್ರೆ ಅಲಹಾಬಾದ ಪ್ರಯಾಗ ಬಂದ್ವಿ. ಇಂಥ ಒಂದು ಪೂಜಾರಿಗಳಂತ ಸರ್ವೈಗಳು ಒಂದು ತಮ್ಮ ಒಂದು ಭಕ್ತಿ ಏನು ಹಿಡ್ಕೊಳ್ತಾ ಇದ್ದಾರೆ, ಆ ಭಕ್ತಿಗೆ ಮೆಚ್ಚಿ ಆ ಪರಮಾತ್ಮವನ್ನು ಬೇಕಂತಂದ್ರೆ ಆ ಪರಮಾತ್ಮ ಬೇರೆಲ್ಲ, ಬಸವಲಿಂಗ ಶಿವಾಚಾರ್ಯ ಮಹಾಸ್ವಾಮಿ ಬೇರೆಲ್ಲ ಅಂತ ಭಾವನೆ ಒಂದು ಅಂತಃಕರಣೆಯನ್ನ ಇವತ್ತ ಒಂದು ದಯಾಮಯ ಇವತ್ತು ಸಕಲ ಪ್ರಾಣಿಗಳಲ್ಲಿ ಏನು ಕಾಣ್ಬೇಕಂತಂದ್ರೆ ನಮ್ಮ ಮಯವನ್ನು ಕಾಣಲಿಕ್ಕೆ ಇವತ್ತು ವಿಷಯವನ್ನ ಯಾವ ದುರಿತ ಕರ್ಮವನ್ನ ಪುಣ್ಯವನ್ನೇ ಮಾಡ ಅಂದ್ರೆ ನಾವು ಪಾಪದ ಕೆಲಸವನ್ನ ಬಿಟ್ಟು ಪುಣ್ಯದ ಕೆಲಸವನ್ನು ಇನ್ನೊಬ್ಬರಿಗೆ ತೃಪ್ತಿವಂತ ಕೊಡುವಂತ ಕಾರ್ಯ, ಇನ್ನೊಬ್ಬರಿಗೆ ಆನಂದ ಕೊಡುವಂತ ಕಾರ್ಯ, ಇನ್ನೊಬ್ಬರಿಗೆ ಆನಂದ ಕೊಡುವಂಥದ್ದು, ಗುರುವಿನ ಅಂತಃಕರಣೆ ಕೊಡುವಂಥದ್ದು ಯಾವ್ಯಾವ ಕಾರ್ಯಕ್ರಮ ಅಂತಂದ್ರೆ ಇವತ್ತು ಮಠಮಾನ್ಯಗಳನ್ನುವಂತ ಮಾತಾಡುವಂತ ಹೆಚ್ಚಿಗೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಮಹಾದೇವ ದೇವರು, ಅನ್ನದಾನೇಶ್ವರ ಮಠ ಕುಕನೂರು, ವೀರಣ್ಣ ಹುಬ್ಬಳ್ಳಿ, ಅಡವಯ್ಯ ಕಲ್ಯಾಣ ಮಠ, ಶಂಕರಪ್ಪ ರಾಂಪುರ, ಆದಪ್ಪ ಗುಳಗುಳಿ, ಭವರ್ ಸಿಂಗ್ ರಾಜಪುರೋಹಿತ, ಲಾಲ್ ಸಿಂಗ್ ರಾಜಪುರೋಹಿತ, ಜೀವನ್ ಸಿಂಗ್ ರಾಜಪುರೋಹಿತ, ನಿಂಗಪ್ಪ ಹೂಗಾರ್, ಸೋಮಪ್ಪ ಬನ್ನಿಕೊಪ್ಪ, ವಿರೂಪಾಕ್ಷಪ್ಪ ಗತಿ, ಈಶಪ್ಪ ಸ್ಟಾಂಪಿನ, ಮಾಗುಂಡಪ್ಪ ಮಾಸ್ತರ, ರಾಜಯ್ಯ ಸಾಲಿಮಠ, ಚಂದನ ಸಿಂಗ್ ರಾಜಪುರೋಹಿತ, ಬಸವರಾಜ ಕೊಂಡುಗುರಿ, ಕರೆಜಿ ಸಿದ್ದಪ್ಪ ಮುಳುಗುಂದ, ಬಸವರಾಜ್ ಕೊಳ್ಳಿ, ಮಹೇಶ್ ಹುಬ್ಬಳ್ಳಿ, ಬಸವರಾಜ ಸಾದರ, ಶರಣಪ್ಪ ದೇವಟರ, ಬಸವರಾಜ್ ಗತಿ, ಉಮೇಶ್ ಕುಮಾರ್ ಸಿರಿ ಹಲವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.